ಮೇಲ್ದಂಡೆ ಯೋಜನೆ ವಿಳಂಬ ಖಂಡಿಸಿ ರೈತರ ಪತ್ರಿಕಾಗೋಷ್ಠಿ. ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ 2008ರಿಂದ ಇಂದಿನವರೆಗೂ ನಿರಂತರವಾಗಿ ಕುಂಟುತ ಸಾಗುತ್ತಿರುವುದನ್ನು ಖಂಡಿಸಿ ರೈತರು ಅನಿರ್ದಿಷ್ಟ ಹೋರಾಟಕ್ಕೆ ಇಳಿಯಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ರೈತ ಸಂಘದ ಮುಖಂಡರು ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ರೈತ ಸಂಘದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ವರ್ಷಕ್ಕೆ 2-3 ಬಾರಿ ರಾಜಕಾರಣಿಗಳು ಈಗಲೇ ನೀರು ಹರಿಸಲಾಗುತ್ತದೆ ಎಂಬ ಸುಳ್ಳು ಭರವಸೆಗಳನ್ನು ನೀಡಿ ರೈತರನ್ನು ನಿರಂತರವಾಗಿ ವಂಚಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ನೀರು ತುಂಬಿಸಲು ಅಗತ್ಯವಿರುವ ಯಾವುದೇ ಕೆರೆಗಳು ಇನ್ನೂ ಸಿದ್ಧವಾಗಿಲ್ಲ ಎಂದು ಆರೋಪಿಸಿದರು. ರೈತರ ಜಮೀನುಗಳಿಗೆ ನೀರು ಹರಿಸುವ ಉದ್ದೇಶದಿಂದ ಅಜ್ಜಂಪುರ, ಕಡೂರು, ಹಿರಿಯೂರು ಹಾಗೂ ಹೊಸದುರ್ಗ ತಾಲೂಕುಗಳಲ್ಲಿ ಕೆಲವೆಡೆ ಮಾತ್ರ ಡ್ರಿಪ್ ವ್ಯವಸ್ಥೆ ಅಳವಡಿಸಲಾಗಿದೆ. ಇದನ್ನು ಹೊರತುಪಡಿಸಿ ಜಿಲ್ಲೆಯಲ್ಲಿ ಇತರೆ ಭಾಗಗಳಲ್ಲಿ ಯಾವುದೇ ಸಮರ್ಪಕ ಕಾಮಗಾರಿಗಳು ನಡೆದಿಲ್ಲ ಎಂದು ತಿಳಿಸಿದರು. ವಿಶೇಷವಾಗಿ ಹೊಳಲ್ಕೆರೆ ತಾಲೂಕಿನಲ್ಲಿ ಡ್ರಿಪ್ ನೀರಾವರಿ ಯೋಜನೆಯೇ ಜಾರಿಯಾಗಿಲ್ಲ ಎಂದು ಹೇಳಿದರು. ಜಿಲ್ಲೆಯಾದ್ಯಂತ ತಾರತಮ್ಯವಿಲ್ಲದೆ ಎಲ್ಲಾ ರೈತರ ಜಮೀನಿಗೂ ನೀರು ಹರಿಸುವಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇದೇ ಬೇಸಿಗೆಯಲ್ಲಿ ತುಂಗಾ ನದಿಯಿಂದ ಭದ್ರಾವರೆಗೆ ನಡೆಯಬೇಕಾದ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಮುಂದಿನ ಮಳೆಗಾಲದಲ್ಲಿ ನೀರು ಹರಿಸುವ ಸ್ಪಷ್ಟ ಗುರಿಯೊಂದಿಗೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಇನ್ನೂ ವಿಳಂಬ ನೀತಿ ಅನುಸರಿಸಿದರೆ ಜಿಲ್ಲಾ ಮಟ್ಟದಲ್ಲಿ ನಿರ್ದಿಷ್ಟ ಹಾಗೂ ತೀವ್ರ ಹೋರಾಟಕ್ಕೆ ಇಳಿಯಲಾಗುವುದು ಎಂದು ರೈತ ಸಂಘ ಎಚ್ಚರಿಕೆ ನೀಡಿತು. ಪತ್ರಿಕಾಗೋಷ್ಠಿ ನಂತರ ರೈತ ಸಂಘದ ಮುಖಂಡರಾದ ಸಿದ್ದವೀರಪ್ಪ ಹಾಗೂ ಕೆಟಿ ತಿಪ್ಪೇಸ್ವಾಮಿಯವರು ಸಿ-ಟೌನ್ ನ್ಯೂಸ್ ಜೊತೆ ಮಾತನಾಡಿ, ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳದಿರುವುದರಿಂದ ರೈತರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ವಿವರಿಸಿದರು. ಮೇಲ್ದಂಡೆಯ ಧ್ವನಿ ಎತ್ತಿ ಹೋರಾಟ ಮಾಡಿದಂತಹ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಆದರೆ ಇವತ್ತಿನವರೆಗೆ ಈ ಜಿಲ್ಲೆಗೆ ಅಧಿಕೃತವಾಗಿ ನೀರು ಹರಿಯಲಿಲ್ಲ. ಇದಕ್ಕಿಂತ ಮುಂಚೆ ಈಗಾಗಲೇ 1.5 ವರ್ಷದಿಂದ ಸುಮಾರು 3 ಬೆಳೆಗಳನ್ನು ಈ ಜಿಲ್ಲೆಯ ಭದ್ರಾ ಮೇಲ್ದಂಡೆ ಹೋರಾಟ ಮಾಡದೇ ಇರುವಂತಹ ತಾಲೂಕಿನವರು ಕಡೂರು ಮತ್ತು ಅಜ್ಜಂಪುರದಲ್ಲಿ ಬೆಳೆಯನ್ನು ಬೆಳ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತಿಗೂ ಕೂಡ ತುಂಗಾದಿಂದ ಅರಣ್ಯ ಇಲಾಖೆಯ ಒಪಿನಿಯನ್ ಇಲ್ಲದೇ ಅಲ್ಲಿ ಕೆಲಸ ಪೂರ್ಣ ಆಗಿಲ್ಲ. 2 ಟವರ್ ಬಾಕಿ ಇದೆ. ಈ ಕೆಲಸವನ್ನು ಶೀಘ್ರದಲ್ಲಿ ಮುಗಿಸ್ಬೇಕು ಅಂಥೇಳಿ ಒಂದು, ಮತ್ತು ಎಲ್ಲೆಲ್ಲಿ ಭದ್ರಾದಿಂದ ಈಚೆಗೂ ಕೂಡ ಬಾಕಿ ಕೆಲಸಗಳಿದೆ, ಆ ಕೆಲಸವನ್ನು ಶೀಘ್ರದಲ್ಲಿ ಮುಕ್ತಾಯ ಮಾಡಬೇಕು. ಮತ್ತು ಈ ಜಿಲ್ಲೆಗೆ ಯಾವುದೇ ರೈತರಿಗೂ ಕೂಡ ತಾರತಮ್ಯ ಇಲ್ಲದೆ ರೀತಿಯಲ್ಲಿ ಮೈಕ್ರೋ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರನ್ನು ಹರಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕೇವಲ ನೀವು ಕೆರೆಗಳ ತೂಬುಗಳನ್ನು ಮುಚ್ಚಾಕಿ ಕೆರೆಗಳಿಗೆ ನೀರು ತುಂಬಿಸ್ತೀವಿ, ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅನ್ನೋ ಬಾಲಿಶವಾದಂತಹ ಮಾತುಗಳನ್ನು ನಿಲ್ಲಿಸಿ, ಅಂತರ್ಜಲ ಕಲುಷಿತ ನೀರಾಗುತ್ತೆ, ಶುದ್ಧವಾದ ನೀರನ್ನು ಅಂತರ್ಜಲದ ಮುಖಾಂತರ ಮತ್ತೆ ಕಲುಷಿತಗೊಳಿಸಿಕೊಂಡು ನಾವು ಮೇಲೆತ್ತುತ್ತಾ ಇದ್ದೇವೆ. ಇದಕ್ಕೆ ಅವಕಾಶ ಕೊಡೋದು ಬೇಡ. ಯಾಕೆ ಅಂದರೆ ಅಂತರ್ಜಲ ಅಭಿವೃದ್ಧಿ ಆಗಲಿ. ಈಗಾಗಲೇ 144.43% ನೀರನ್ನು ಇಡೀ ರಾಜ್ಯದಲ್ಲಿ ನಾವು ಕೂಡ ಅಪಾಯದ ಮಟ್ಟದಲ್ಲಿ ಮೇಲೆತ್ತುತ್ತಾ ಇದ್ದೇವೆ. 5 ಜಿಲ್ಲೆಯವರ ಪೈಕಿ ಚಿತ್ರದುರ್ಗ ಜಿಲ್ಲೆನೂ ಒಂದು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗಕ್ಕೆ ಪ್ರತಿ ಕೆರೆಗೆ ನೀರನ್ನು ತುಂಬಿಸಿ ತೂಬಿನ ಮುಖಾಂತರ ಹರಿಸಿ ಪ್ರತಿ ರೈತನ ಜಮೀನಿಗೆ ಮೈಕ್ರೋ ಡ್ರಿಪ್ ಇರಿಗೇಷನ್ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲ ಮೂಲೆಗೆ ನೀವು ಅಳವಡಿಸಿ ಹರಿಸಬೇಕು ಅನ್ನೋ ಒತ್ತಾಯದ ಮೇಲೆ ಈ ಹೋರಾಟ ಆರಂಭ ಆಗಿದೆ. ಹಾಗಾಗಿ ಹೊಳಲ್ಕೆರೆ ತಾಲೂಕಿಗೆ ಏನು ತಾರತಮ್ಯ ಮಾಡಿದಿರಿ ಮೈಕ್ರೋ ಡ್ರಿಪ್ ಅಳವಡಿಸೋದನ್ನು, ಅದನ್ನು ತಕ್ಷಣ ಸರಿಪಡಿಸಬೇಕು. ಇಡೀ ತಾಲೂಕಿಗೂ ಕೂಡ ಮೈಕ್ರೋ ಡ್ರಿಪ್ ಇರಿಗೇಷನನ್ನು ಅಳವಡಿಸಬೇಕು. ಮತ್ತು ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು 10ನೇ ತಾರೀಕು ನಾಳೆ ಇಡೀ ಜಿಲ್ಲಾದ್ಯಂತ ಬಂದಾಚರಣೆಯನ್ನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳಲಾಗಿದೆ. ಅದು 10ನೇ ತಾರೀಕು ಆದಮೇಲೆ 12ನೇ ತಾರೀಕು ಇಡೀ ಜಿಲ್ಲೆಯ ಬೇರೆ ಎಲ್ಲ ಭಾಗದಿಂದನೂ ಕೂಡ ಚಿತ್ರದುರ್ಗಕ್ಕೆ ಮುತ್ತಿಗೆ ಹಾಕಲಿಕ್ಕೆ ರೈತರು ಮತ್ತು ಪ್ರಧಾನವಾಗಿ ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವತ್ತು ಬಂದಂಥ ರೈತ ಮಹಿಳೆಯರು ಮತ್ತು ರೈತರು ಒನಕೆ ಓಬವ್ವ ವೃತ್ತದಲ್ಲಿ ಭದ್ರಾ ಮೇಲ್ದಂಡೆಯ ಮುಖ್ಯ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಉದ್ದೇಶವಾಗಿಟ್ಕೊಂಡು ಮುತ್ತಿಗೆಯನ್ನು ಹಾಕಿ ಅಲ್ಲಿ ರೈತರು ಸಮಾವೇಶವನ್ನು ಮಾಡಿ ತಮ್ಮ ಪರಿಸ್ಥಿತಿ ಏನಾಗಿದೆ, ಸರ್ಕಾರ ಏನು ಬೇಗ ಮಾಡಬೇಕು ಅನ್ನೋ ಒತ್ತಾಯವನ್ನು ತರಲಿಕ್ಕೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೃಹತ್ ನೀರಾವರಿ ಸಚಿವರು ಕೂಡ ಆಗಮಿಸಬೇಕು, ಮತ್ತು ನೀರಾವರಿಯ MD ಅವರು ಕೂಡ ಆಗಮಿಸಬೇಕು. ಎಲ್ಲೆಲ್ಲಿ ಲೋಪ ಆಗಿದೆ ಆ ಲೋಪವನ್ನು ಸರಿಪಡಿಸಬೇಕು. ಈ ಜಿಲ್ಲೆಯಲ್ಲಿ ರೈತರಿಗೆ ನೀರಿನ ನ್ಯಾಯವನ್ನು ಒದಗಿಸಬೇಕು. ಈ ಜಿಲ್ಲೆಯ ಹೋರಾಟದ ಎಲ್ಲ ಫಲಾನುಭವಿಗಳಿಗೆ ತಾರತಮ್ಯ ಇಲ್ಲದಿರುವಂಥ ನೀರು ತಲುಪಬೇಕು ಅನ್ನೋ ಕಾರಣಕ್ಕೆ ಈ ಹೋರಾಟ ಆರಂಭ ಆಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಿಲ್ಲೆಯ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ರೈತ ಮಹಿಳೆಯರು ಭಾಗವಹಿಸಬೇಕು. ಇಲ್ಲಿನ ಆಡಳಿತ ವ್ಯವಸ್ಥೆ ಬಂದಂಥ ದೊಡ್ಡ ಪ್ರಮಾಣದ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ಕಾರಣಕ್ಕೆ ಈ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಈಚಘಟ್ಟದ ಸಿದ್ದವೀರಪ್ಪ, 6 ತಾಲೂಕಲ್ಲಿ ಈ ಭದ್ರಾ ಮೇಲ್ದಂಡೆ ಯೋಜನೆ ಸಮರ್ಪಕವಾಗಿ ಎಲ್ಲ ರೈತರಿಗೂ ಸಮಗ್ರ ನೀರಾವರಿ ಆಗಬೇಕಂತಂದೇಳಿ ಹೋರಾಟವನ್ನು ಶುರು ಮಾಡಿದ್ವಿ.
ಈಗ ಬರುವ ಬಜೆಟಲ್ಲಿ ರಾಜ್ಯ ಸರ್ಕಾರ 5,000 ಕೋಟಿ ಹಣವನ್ನು ಮೀಸಲಿಡಬೇಕು ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5,000 ಕೋಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಆದರೆ ಎಲ್ಲ ಕೆಲಸಗಳಾಗ್ತವೆ. ಹಾಗಾಗಿ ಹಣವನ್ನು ಕೂಡಲೇ ಸರ್ಕಾರಗಳು ಬಿಡಬೇಕು ಅಂತ ಒತ್ತಾಯಿಸಿ ನಾವು ಈಗ 4 ತಾಲೂಕಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ವಿ. ಬರುವ ಮಂಗಳವಾರ 4 ತಾಲೂಕುಗಳು ಬಂದಾಗ್ತವೆ. 12ನೇ ತಾರೀಕು ಪಾದಯಾತ್ರೆ ಹಿರಿಯೂರಿಂದ ಚಿತ್ರದುರ್ಗಕ್ಕೆ ಮತ್ತು ಹೊಸದುರ್ಗ ಮತ್ತು ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ ಪಾದಯಾತ್ರೆಗಳನ್ನು ಮಾಡ್ತಿದ್ವಿ. ಎಲ್ಲ ತಾಲೂಕಿಂದ ಸುಮಾರು 6-7 ಸಾವಿರ ಜನ ರೈತರು ಬಂದು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಈ ಚಳವಳಿ ಹೋರಾಟದ ಮುಖಾಂತರ ಸರ್ಕಾರ ಕೂಡಲೇ ಬಂದು ನೀರಾವರಿ ಸಚಿವರು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಇಲ್ಲಿ ಭರವಸೆ ನೀಡಬೇಕು. ಭರವಸೆ ನೀಡದಿದ್ದರೆ ನಾವು ವಿಧಾನಸೌಧ ಮುಖ್ಯ ಕಾರ್ಯಕ್ರಮ ಕೂಡ ಹಾಕ್ಕೊಳ್ತೀವಿ. ಜೊತೆಗೆ ಡೆಲ್ಲಿಯಿಂದ ನಮ್ಮ ಕೇಂದ್ರ ಸರ್ಕಾರ 5,300 ಕೋಟಿ ಬಿಡುಗಡೆ ಮಾಡಿದ್ರೆ ನಾವು ಡೆಲ್ಲಿಗೆ ಹೋಗಿ ಜಂತರ್ ಮಂತರಲ್ಲಿ ಕೂಡ ನಾವು ಚಳವಳಿಯನ್ನು ಮಾಡೋಕ್ಕೆ ರೈತ ಸಂಘಟನೆ ತೀರ್ಮಾನ ಮಾಡ್ಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ನಾವು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ವಿ. ನನ್ನ ಹೆಸರು KT ತಿಪ್ಪೇಸ್ವಾಮಿ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಹಿರಿಯೂರು. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.